ನೋಡ್ತಿದ್ದೀರಲ್ಲ ಇಲ್ಲಿ ಈ ಕುದುರೆದು ತಲೆ, ಇದ್ರ ತಲೆ ಎಲ್ಲ ಕಟ್ಟಾಗೈತೆ. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸೋಲ್ಜರ್ ರಘು. ಇವತ್ತಿನ ಬ್ಲಾಗ್ನ ನಾವು ಫ್ಯಾಮಿಲಿ ಮತ್ತು ಪ್ಲಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಟೂರ್ಗೆ ಬಂದಿದ್ದು. ಇವತ್ತಿನ ಬ್ಲಾಗ್ನ ಹಳೇಬೀಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಅಂತೆ. ನಾವು ಬಂದಿದ್ದು ಫಸ್ಟ್ ಪ್ಲೇಸು ಹಳೇಬೀಡು. ಬನ್ನಿ, ಇದು ಮೊದಲನೇ ಪ್ಲೇಸ್ ಹಳೇಬೀಡು ನೋಡೋಣ. ಹಳೇಬೀಡು ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬಾ ಅತ್ಯದ್ಭುತವಾಗಿದೆ. ನಂತರ ನಾವು ಹಳೇಬೀಡಿನ ಕೇದಾರನಾಥ ದೇವಾಲಯದ ದರ್ಶನವನ್ನು ಪಡ್ಕೊಂಡ್ವಿ. ಹಳೇಬೀಡಿನ ದೇವಾಲಯದ ದರ್ಶನ ಪಡ್ಕೊಂಡ ನಂತರ ಮಂಜಣ್ಣವ್ರ ಹತ್ರ ರಘು ಅವರು ಸ್ವಲ್ಪ ಮಾತಾಡಿದ್ರು. ಸ್ವಲ್ಪ ಮಾತುಕತೆ ಎಲ್ಲ ಜೋರಾಗಿ ನಡೀತು. ಮಾತುಕತೆ ಎಲ್ಲ ನಡೆದ ನಂತರ ನಾವು ಮತ್ತೆ ಇನ್ನಿತರ ದೇವಾಲಯಗಳ ದರ್ಶನಗಳನ್ನ ಪಡ್ಕೊಳ್ಳೋಣ ಅಂತ ಮುಂದಿನ ದೇವಾಲಯಗಳನ್ನ ನೋಡೋಕೆ ಹೋದ್ವಿ. ಇದು ನೋಡಿ ಎಷ್ಟೆಷ್ಟು ಚೆನ್ನಾಗಿದೆ ಅಂತ. ಪ್ಲಸ್ ಇಲ್ಲಿ ನೋಡಿ, ಈ ರಾಜರ ಕಾಲದಲ್ಲಿ ಎಲ್ಲ ದೋಚುವಾಗ ಎಲ್ಲ ಇದಾಗೈತೆ, ಅವಶೇಷಗಳೆಲ್ಲ ಕಟ್ಟಾಗೈತೆ. ನಮಗೇನು ನಾವು ಇದ್ರ ಬಗ್ಗೆ ನಮಗೇನು ಗೊತ್ತು ಹೇಳಕ್ಕೆ. ನಾವು ಅವ್ರು ಹೇಳ್ತಾರಲ್ಲ, ಅದು ಕೇಳ್ರಾಯ್ತು ಬಾ. ನಾವು ಹೆಸರಂ ಪುಟ್ಟಿ ನಿಂದು ಪರಿಣಿತಾ. ಎಲ್ಲೋದ್ಲವಳು ನೋಡಿ ಫ್ರೆಂಡ್ಸ್, ಪರಿಣಿತನೂ ಬರ್ತಾವಳ ಜೊತೆಲಿ. ಹಾಯ್, ನೀನು ತಿಂತದೆ ಪೇರು. ಯಾರ್ಯಾರು ಕಟ್ಟಿದ್ರು? ಹಳೇಬೀಡು ಇದು ಬೇಲೂರಲ್ಲಿ ಇರೋದು. ಇದನ್ನ ವಿಷ್ಣುವರ್ಧನ ಮತ್ತೆ ಎರಡನೇ ಬಲ್ಲಾಳ ಕಟ್ಸಿರೋಂಥದ್ದು. ಇದು ನಮ್ಮ ಹಿರಿ ತಲೆಗಳು. ಹಳೇಬೀಡಾದ ನಂತರ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀವಿ. ನೋಡಿ, ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಈಗ ಭೂಮಿಕಾನು ಬರ್ತಾ ಇದ್ದಾಳೆ, ಪ್ರೇರಣನು ಬ್ರೇಕ್ಫಾಸ್ಟ್ ಅನ್ನೋಕೆ ರೆಡಿ ಆಗ್ತಿದ್ದಾಳೆ. ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ಇಡ್ಲಿ ಮತ್ತು ಟೊಮೊಟೊ ಚಟ್ನಿ. ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಕೇಳ್ತಾಯಿದ್ರಿ? ಏನು ಕೇಳ್ತಾರಿ ಹೇಳು. ಮಿನಿ ಬ್ಲ್ಯಾಕ್ ನಮ್ಮ ಬಿಗ್ ಬ್ಲ್ಯಾಕೇ ಇದು, ದೊಡ್ಡದೇ ಇದು. ಹೇಳಿ ಏನಾರು. ಯಾವ ಸಂಘವ ಅದು? ಮಸ್ತ್ ಮಲೈಕ. ಏನು ಮಾತಾಡ್ಕೊತಾ ಇದ್ದೀರಿ? ಟೂರ್ ಪ್ಲಾನ್ ಮಾಡಿರೋರು ಇವರು ನೋಡಿ, ಕಾಣಿಸ್ತದಲ್ಲ ಅವರು, ಅವ್ರ ಮಗ ಇಲ್ಲ. ಅವನಲ್ಲಿ ಮಿನಿ ಬ್ಲಾಗರ್. ನೀನೇ ಮಿನಿ ಬ್ಲಾಗರಾ? ಫ್ರೆಂಡ್, ಫೈನಲಿ ರೀಚ್ ಆಗಿದ್ದೀವಿ ಚೆನ್ನಕೇಶವ ದೇವಸ್ಥಾನ. ನೋಡಿ, ಫ್ಯಾಮಿಲಿ ಎಲ್ಲ ಹೋಯ್ತವ್ರೆ. Hi guys, welcome to my mini vlog. ಪ್ರಧಾನಮಂತ್ರಿ ಮಾಡಿಕೊಂಡಿದ್ದಾರೆ. ಭೂಮಿ, ಯಾವ ದೇವಸ್ಥಾನ ಇದು? ಭೂಮಿ, ಹಳೇಬೀಡು ನೋಡಿದ್ವಿ. ಹಳೇಬೀಡು ನೋಡಿದ ನಂತರ ನೆಕ್ಸ್ಟ್ ಜರ್ನಿ ಮಾಡ್ತಾ ಇದ್ವಿ. ಇದು ಜರ್ನಿಯ ಒಂದು ಸಣ್ಣ ತುಣುಕು ಅಂತಲೇ ಹೇಳ್ಬೋದು. ಒಳಗಡೆ ರೀಚ್ ಆಗಿದ್ದೀವಿ ಫ್ರೆಂಡ್. ಫ್ರೆಂಡ್, ದರ್ಶನ ಮುಗೀತು. ಹೊರಡ್ತಾ ಇದ್ದೆ, ಹೊರಗಡೆ ಹೊರಡ್ತಾ ಇದ್ದೆ. ಯೂಸ್ ಮಾಡಂಗಿಲ್ಲ.
ಪರಿಣಿತಾ ಹಾಯ್. ಹೆಸರು ಸೋನು ಅಂತ, ನನ್ನ ಮಗಳು ಫ್ರೆಂಡು. ನಾನು ನೋಡಿದ್ರೆ ನಾಚ್ಕೊತಾಳೆ. ಫ್ರೆಂಡ್ಸ್, ಬೇಲೂರು ಚೆನ್ನಕೇಶವ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ಎಲ್ಲಿ? ಹೊರನಾಡು ಅನ್ನಪೂರ್ಣೇಶ್ವರಿ. ಬನ್ನಿ ಹೋಗೋಣಂತೆ. ನಂತರ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ನೋಡಬೇಕಿತ್ತು, ಆದರೆ ಡ್ರೈವರ್ ಅವರು ಅಷ್ಟರೊಳಗಡೆ ಕಳಸಕ್ಕೆ ಗಾಡಿ ಹೊಡೆದ್ರು. ಸೊ ನಾವೀಗ ಕಳಸದ ದೇವರ ದರ್ಶನವನ್ನು ಪಡ್ಕೊಂಡ್ವಿ. ದೇವರ ದರ್ಶನ ಪಡೆದ ನಂತರ ಮಕ್ಕಳೆಲ್ಲ ಹೊಟ್ಟೆ ಹಸಿ ಅಂತ ಕೇಳ್ತಾಯಿದ್ರು. ಆಗ ಅವ್ರಿಗೋಸ್ಕರ ಊಟ ಮಾಡೋಣ ಅಂತ ಹೋದ್ವಿ. ದೇವಸ್ಥಾನ ಸನ್ನಿಧಿಲಿ ಊಟ ಖಾಲಿಯಾಗಿತ್ತು. ಊಟ ಖಾಲಿಯಾದ ನಂತರ ಮತ್ತೆ ನೆಕ್ಸ್ಟ್ ಏನು ಮಾಡೋದು ಅನ್ನೋ ಯೋಚನೆ ಉಳಿತು. ಅಷ್ಟರೊಳಗಡೆ ಹೋಟ್ಲಲ್ಲಾದರೂ ಊಟ ತಿಂದು ಕೊಡ್ಸೋಣ ಮಕ್ಕಳಿಗೆ ಅಂತೇಳಿ ಹೊರಟ್ವಿ. ಅಲ್ಲೂ ಹೋಟ್ಲಲ್ಲಿ ಊಟ ಸಿಗಲಿಲ್ಲ. ನೋಡೋಣ ನೆಕ್ಸ್ಟ್ ಹೊರನಾಡಲ್ಲಿ ಊಟ ಸಿಗುತ್ತಾ, ಮಕ್ಳಿಗೆ ಊಟ ಕೊಡ್ಸೋಕ್ಕಾಗತ್ತಾ ನೋಡೋಣ. ಅದು ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ. ಕಳಸದಲ್ಲಿ ಓಪನ್ ಇರಲಿಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಹೊರನಾಡು ಬಂದಿದ್ದೀವಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಫ್ರೆಂಡ್, ಇನ್ನೂ ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ. ನಮ್ಮ ಮಿಸ್ಸಸ್ ಮುಂದೆ ಹೋಗ್ತಾವ್ರೆ. ನಾನು ನನ್ನ ಮಗಳು ಎತ್ಕೊಂಡು ಬರ್ತಾಯಿದ್ದೀನಿ. ಏನು ಭೂಮಿ, ಏನು ಹೇಳಿ ಹೇಳು. ನೀನು ಯಾಕನಾರು ಫ್ರೆಂಡ್ ತಲುಪೋದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಭೂಮಿ ನಮ್ಗಿಂತ ಫಸ್ಟ್ ಹತ್ಬಿಟ್ಟಿದ್ವಿ. ಫಸ್ಟು ಲೈನಲ್ಲಿ ಹೋಯ್ತಾವಳೆ, ನಮ್ಗಿಂತ ಫಸ್ಟ್ ಹೋಯ್ತಾವಳೆ. ವಿಶ್ರಾಂತಿಗೋಸ್ಕರ ಫ್ಯಾನ್ ಹಾಕವ್ರೆ. ಫ್ರೆಂಡ್, ಒಳಗಡೆ ದೇವ್ರ ಫೋಟೋ ತಗೊಳಕ್ಕೆ ಬಿಡಲಿಲ್ಲ. ಇಲ್ಲಿಂದ ನೀವು ನೋಡ್ಕೊಳ್ಳಿ, ಇಲ್ಲಿ ಹಾಕವ್ರೆ. ಇದರಲ್ಲೇ ತೆಗಿತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ತಮ್ಮನ, ನಮ್ಮ ದೊಡ್ಡ ಮಗಳು. ಹಾಂ, ಜ್ಯೂಸ್ ಅಲ್ಲೇ ಐತೆ ಗಾಡಿ. ನಾಲ್ಕು ಜನ ಒಂದೇ ಫ್ರೆಂಡು ನೋಡಿ, ಒಂದೇ ಕ್ಲಾಸ್ ಉಂಟು. ಬೇಕೆಲ್ಲ ಇರ್ತಾರೆ. ಇವ್ರು 3 ಜನ ಒಂದು ಗ್ರೂಪು ನೋಡಿ. ಅವ್ರು 3 ಜನ ಒಂದು ಗ್ರೂಪು, ಇವ್ರು 3 ಜನ ಒಂದು ಗ್ರೂಪು. ಫ್ರೆಂಡ್, ಹೊರನಾಡು ಅನ್ನಪೂರ್ಣೇಶ್ವರಿ ನೋಡಾಯಿತು. ಇವಾಗ ನೋಡಿ, ಹಿಂದೆ ಎಲ್ಲ ಹಿಲ್ ಸೆಕ್ಷನ್ ಇದೆ. ನೆಕ್ಸ್ಟ್ ಬಂದು ನಾವು ಶೃಂಗೇರಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಊರು ತುಂಬ ಕೂಗ್ಬಿಡು. ಜ್ಞಾನವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನನ್ನ ಚಿಕ್ಕ ಮಗಳು ಬಾ ಡ್ಯಾಡಿ ಹೋಗೋದ ಅಂತ ಹೇಳೋಳೆ, ಅದಕ್ಕೆ ಹೋಯ್ತಾ ಇದ್ದೀವಿ. ಇದು ಬಂದು ತೂಗು ಸೇತುವೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೋಯ್ತಾ ಇದ್ದೀವಿ. ಕತ್ಲೆ ನೋಡಿ, ಬ್ಯಾಕ್ ನೋಡಿ, ತಾಯಿ ಕಡೆಗೆ ಎಲ್ಲ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್. ಪಾರ್ಟ್ 2 ಸಿಕ್ಕೋಣ ನಾಳೆ.